ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನುಗ್ಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಾಗಲಿ ಚಪಾತಿಗಾಗಲಿ ಊಟಕ್ಕೆ ಸೈಡ್ ಡಿಶ್ಗೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಒಂದು 2 ಹಿಡಿಯಷ್ಟು ತೊಗೊಂಡಿದ್ದೀನಿ. ನೋಡಿ, ಒಂದು 3 ಕಡ್ಡಿಯಷ್ಟು ಆದರೆ ಸಾಕು. 2 ಕಡ್ಡಿ ಅಥವಾ 3 ಕಡ್ಡಿ ಹಾಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಒಂದ್ಸರಿ ನೀರಲ್ಲಿ ತೊಳ್ಕೊಬೇಕು. ನೀಟಾಗಿ ಬಿಡಿಸಿಟ್ಕೋಬೇಕು. ಈ ಸೊಪ್ಪಿಗೆ ನೀರೇ ಅಂಟಲ್ಲ. ಸ್ವಲ್ಪ ಧೂಳು ಇರುತ್ತೆ ಅಂತ ಅಷ್ಟೇ ತೊಳ್ಕೊಬೇಕು. ನೀರಿಡ್ತಲ್ಲ, ಒಂಥರ ವಾಟರ್ ಪ್ರೂಫ್ ಥರ. ಮೊಟ್ಟೆ ಪಲ್ಯಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಒಂದು 5 ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಒಂದು 5 ಈರುಳ್ಳಿ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಿದೆ. ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ 10 ಮೊಟ್ಟೆಗೆ. ಈರುಳ್ಳಿ ಎಷ್ಟು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನೇ ಟೇಸ್ಟ್ ಇದ್ದಲ್ಲಿ. ಹಾಗಾಗಿ ಒಂದು 5 ಈರುಳ್ಳಿ ಹಾಕೋತಾ ಇದ್ದೀನಿ. ಫಸ್ಟು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು. ನಾನಿಲ್ಲಿ ಒಂದು 15 ಹಸಿಮೆಣ್ಸಿನ್ಕಾಯಿ ಅಷ್ಟು ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ನಾನು ಸ್ವಲ್ಪ ಖಾರನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಖಾರ ಕಮ್ಮಿ ತಿನ್ನೋರೇ ಜಾಸ್ತಿ ಇರ್ತಾರೆ. ನಮ್ಮ ಮನೇಲಿ ಖಾರ ಜಾಸ್ತಿ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಖಾರ ಅಂತ ಅನಿಸಲ್ಲ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಹಸಿಮೆಣ್ಸಿನ್ಕಾಯಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮಗಳಿಗೆ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ ಉಪಯೋಗಿಸ್ಬಾರ್ದು. ಹಸಿಮೆಣ್ಸಿನ್ಕಾಯಿನ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಟೇಸ್ಟೇ ಬೇರೆ ಥರ ಬರುತ್ತೆ. ಖಾರದ ಪುಡಿ ಹಾಕಿ ಮಾಡೋದು ಅದ್ರ ಟೇಸ್ಟೇ ಬೇರೆ ಬರುತ್ತೆ. ಇದ್ರ ಜೊತೆಗೆ ಕಾಳು ಮೆಣಸು ಹಾಕೋಬೇಕು. ಒಂದೊಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೋತಾ ಇದೆ, ಹಾಗಾಗಿ ಮೆಣಸನ್ನ ಕಮ್ಮಿ ಹಾಕಿ. ನೋಡಿ, ಈ ರೀತಿ ಸಣ್ಣಗೆ ಹೆಚ್ಕೋಬೇಕು. ಈ ರೀತಿ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲೇಟ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ನೀವು ಸಾಧ್ಯವಾದಷ್ಟು ಸಣ್ಣಗೆ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಂಗಂದರೆ ಇನ್ನೂ ಸಣ್ಣ ಪುಡಿ ಆಗುತ್ತೆ. ನೋಡಿ, ಈ ರೀತಿ. ನೋಡಿ, ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅರ್ಧ kg ಈರುಳ್ಳಿ ಇದೆ ಇದರಲ್ಲಿ. ಒಂದು ದಪ್ಪದು ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು.
ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊತಾ ಇದ್ದೀನಿ. ಬಾಣಲಿ ಬಿಸಿ ಆಗಬೇಕು. ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ. ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಫಾಸ್ಟಾಗಿ ಈರುಳ್ಳಿ ಫ್ರೈ ಆಗಿಬಿಡುತ್ತೆ. ಒಂಚೂರು ಉಪ್ಪು ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಆಗ್ತಾ ಬಂತು. ಈ ರೀತಿ ಸ್ವಲ್ಪ ಬ್ರೌನ್ ಬಂದರೆ ಸಾಕು. ನೋಡಿ ಸಾಕು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಟೈಮಲ್ಲಿ ನುಗ್ಗೆ ಸೊಪ್ಪು ಹಾಕೋತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಇದನ್ನು ಹಾಕೋಬೇಕು. ಇದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು. ನುಗ್ಗೆ ಸೊಪ್ಪು ಹಾಕಿದ್ರೆ ಟೇಸ್ಟೇ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ನೋಡಿ ಎಷ್ಟಿತ್ತು ಸೊಪ್ಪು, ಎಷ್ಟಾಯಿತು ಅಂತ. ಈರುಳ್ಳಿನೂ ಅಷ್ಟೇ ನೋಡಿ ಎಷ್ಟು ಹಾಕ್ಕೊಂಡಿದೆ. ಫುಲ್ಲು ಕಮ್ಮಿ ಆಗಿದೆ. ಹಾಕ್ಕೊಂಡಷ್ಟೇ ಇರಲ್ಲ, ಫುಲ್ಲು ಕರಗ್ದಂಗೆ ಆಗುತ್ತೆ. ಬೆಂದಮೇಲೆ ಸ್ವಲ್ಪನೇ ಆಗೋದು. ಟೊಮೊಟೊ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು ದೊಡ್ಡ ಟೊಮೊಟೊ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಮೆತ್ತಗಾಗೋ ತನಕನೂ ಕೂಡ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಮತ್ತು ಸೊಪ್ಪು ಎರಡು ಈಕ್ವಲಾಗಿ ಚೆನ್ನಾಗಿ ಬೇಯುತ್ತೆ. ಇವಾಗ ನುಗ್ಗೆ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೈ ಆಗ್ತಿದ್ದಂಗೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಿಸುತ್ತೆ ಹೊರತು ಕಮ್ಮಿ ಆಗೋಲ್ಲ. ಹಾಗಾಗಿ ನುಗ್ಗೆ ಸೊಪ್ಪನ್ನ ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದು ಕೂಡ. ತಿರುಗಿಸ್ತಾನೆ ಇರಬೇಕು. ನೋಡಿ ನೀರಿನ ಅಂಶ ಹೋಗ್ತಾ ಇದೆ. ಸೌಂಡ್ ಬರ್ತಾ ಇದೆ ನೋಡಿ. ಇದೆಲ್ಲ ನೀರಿನ ಅಂಶ ಫುಲ್ಲು ಕಮ್ಮಿ ಆಗುತ್ತೆ. ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕು. ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಉಪ್ಪು ಎರಡನ್ನೂ ಸೇರಿಸ್ಕೋಬೇಕು. ಈ ಟೈಮಲ್ಲಿ ಫ್ಲೇಮ್ನ ಕಮ್ಮಿಲಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊಟ್ಟೆನ ಇವಾಗ ಹೊಡೆದಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಜಾಗ ಮಾಡ್ಕೋಬೇಕು. ನಾನಿಲ್ಲಿ 10 ಮೊಟ್ಟೆ ತೊಗೊಂಡಿದ್ದೀನಿ. ರೊಟ್ಟಿಗೆ, ಚಪಾತಿಗೆ, ಅದರಲ್ಲಿ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕೊಂಡ್ಮೇಲೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀಕೊಂಡಂಗೆ ಆಗ್ಬಿಡುತ್ತೆ.
ಚೆನ್ನಾಗಿ ಸೋರಿಸ್ಕೋಬೇಕು. ನೋಡಿ ಮೊಟ್ಟೆ ಹಾಕೊಂಡಾಗಿದೆ. ಇವಾಗ ಫ್ಲೇಮ್ನ ಹೈ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಕೈ ಬಿಡ್ದೇನೆ ತಿರುಗಿಸ್ತಷ್ಟು ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ರೀತಿ ಕಚ್ಕೋತಾನೆ ಇರುತ್ತೆ, ಹಾಗಾಗಿ ಕೈ ಬಿಡ್ದೇನೆ ತಿರುಗಿಸ್ಕೊತಾನೆ ಇರಬೇಕು. ಒಬ್ಬೊಬ್ಬರಿಗೆ 2 ಅಂತ ಅಂದರು, 5 ಜನಕ್ಕೆ 10 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಮೊಟ್ಟೆ ಹಾಕ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ, ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 5 ಜನಕ್ಕೆ 10 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ಟೀಲ್ ತೊಗೋಬೇಕು. ವುಡನ್ ತೊಗೊಂಡ್ರೆ ಅಷ್ಟಾಗಿ ಕಚ್ಕೊಂಡಿರೋದು ಬರೋದಿಲ್ಲ. ಸ್ಟೀಲಲ್ಲಿ ತೊಗೊಂಡ್ರೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಕಚ್ಕೊಂಡಿರೋದನ್ನು ಕೂಡ ನೀಟಾಗಿ ಬಿಡಿಸ್ಕೋಬೋದು. ಅದು ಬೆಂದಷ್ಟು ಉಡಿ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಉಡಿ ಆಗಬೇಕು, ಆವಾಗಲೇ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇಲ್ಲಾಂದ್ರೆ ಮೊಟ್ಟೆ ವಾಸನೆ ಅಷ್ಟಾಗಿ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂಟಬಾರ್ದು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಉರಿನ ಜಾಸ್ತಿ ಮಾಡಿಕೊಂಡೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕಮ್ಮಿಲಿ ಇಟ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಇದೇ ಟೈಮಲ್ಲಿ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೊಂಡಿರೋದ್ರಿಂದ ಪೆಪ್ಪರ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮತ್ತೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಕೈ ಬಿಡಕ್ಕೆ ಹೋಗ್ಬಾರ್ದು. ನೋಡಿ ಉಡುಡಿ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಬೇಯ್ತಾ ಇರೋ ಸೌಂಡು ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ. ನೋಡಿ ಹೆಂಗೆ ಉದ್ದುದ್ರಾಗಿ ಬರ್ತಾ ಇದೆ ಈಗ. ಚೆನ್ನಾಗಿ ಫ್ರೈ ಮಾಡದೇ ಇದ್ರೂ ಟೇಸ್ಟ್ ಇರಲ್ಲ. ಮೇಯ್ನ್ ಅದನ್ನು ತಿಳ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬಿಟ್ಟು ಬಿಟ್ಟು ತಿರುಗಿಸ್ಕೊಂಡ್ರೆ ತೊಂದರೆ ಇಲ್ಲ, ಯಾಕಂದರೆ ಇವಾಗ ಅಂಟಲ್ಲ. ನೋಡಿ ಈಗ ಅಂಟಲ್ಲ, ಅದು ರಸ ಜಾಸ್ತಿ ಇದ್ದಾಗ, ನೀರಿನ ಅಂಶ ಜಾಸ್ತಿ ಇದ್ದಾಗ ಮಾತ್ರ ಅಂಟೋದು. ಈ ರೀತಿ ಆಗೋ ತನಕ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅಂಟಲ್ಲ. ಉಪ್ಪು ಖಾರ ಬೇಕಾದರೂ ನೋಡ್ಕೋಬೇಕು. ನೋಡಿ ಟೊಮೊಟೊನಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ, ಆ ನೀರಿನ ಅಂಶ ಫುಲ್ಲು ಕಂಪ್ಲೀಟಾಗಿ ಹೋಗಬೇಕು. ಈ ಟೊಮೊಟೊ ಬರೀ ಸಿಪ್ಪೆ ಥರ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಟೊಮೊಟೊ ಥರನೇ ಸಿಗಬಾರ್ದು, ಅದು ಸಿಪ್ಪೆ ತನಕ ಬರೋ ತನಕ ಫ್ರೈ ಮಾಡ್ಕೋಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಆದರೆ ಸಾಕು. ಇವಾಗ ಇದೇ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಲೇವರು. ನುಗ್ಗೆ ಸೊಪ್ಪಿನ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿನೂ ಹಾಕ್ಳೋಕೆ ಹೋಗ್ಬಾರ್ದು. ಒಂದು 10 ಮೊಟ್ಟೆಗೆ 1-2 ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು, ಒಂದು 5 ಮೊಟ್ಟೆಗೆ 1 ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ತೀರಾ ಅದೇ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಕೊಂಡಿರೋದ್ರಿಂದ ಕೊತ್ತಂಬರಿ ಸೊಪ್ಪೇನು ತುಂಬ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ, 1 ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಪಾತ್ರೆ ಬಿಟ್ಟಂಗೆ ಆಗಿದೆ. ಈ ರೀತಿ ಆಗಬೇಕು, ತುಂಬ ಚೆನ್ನಾಗಿ. ಸಾಕು ಇವಾಗ ಇಷ್ಟ ಆದರೆ. ಇವಾಗ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ.